ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಅದು ಕುರ್ಚಿ ಕಿತ್ತಾಟ, ಕುರ್ಚಿ ಜಗ್ಗಾಟ, ಹಗ್ಗ ಜಗ್ಗಾಟ ಇನ್ನೂ ಮುಗ್ದಿಲ್ಲ ಅನ್ನುವಂಥದ್ದು. ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆಗಿ, ಮಂಗಳೂರಿನಲ್ಲಿ ಲಂಚ್ ಮೀಟಿಂಗು ಆಗಿ, ಎಲ್ಲವೂ ಆದ ನಂತರವೂ ಕೂಡ ಅದರ ಮತ್ತೆ ಪರಿಣಾಮ ಮುಂದುವರೆದಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ತರದಲ್ಲಿ ಎರಡೂ ಬಣಗಳ ಹೋರಾಟಗಳು, ಹಾರಾಟಗಳು, ಪರದಾಟಗಳು, ಬಡದಾಟಗಳು ಅವೆಲ್ಲವೂ ಕೂಡ ಮುಂದುವರಿತಾನೆ ಇವೆ. ಈಗ ನೋಡಿ, ನಿನ್ನೆ ಅಷ್ಟೇ ಮಂಗಳೂರಲ್ಲಿ ಒಂದು ಕೆ.ಸಿ. ವೇಣುಗೋಪಾಲ್ ಎದುರುಗಡೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭೇಟಿಯೂ ಆಯಿತು ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್. ಅದರ ನಂತರ ಆ ಕಾರ್ಯಕ್ರಮದ ನಂತರ ಮಾತುಕತೆಯೂ ಆಯಿತು. ಅಲ್ಲೂ ಕೂಡ ಬಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯ ಅಂಡ್ ದೆನ್ ವೇಣುಗೋಪಾಲ್ ಚರ್ಚೆಯನ್ನು ಕೂಡ ನಡೆಸಿದರು. ಈಗ ಅದು ಎರಡನೇ ಹಂತಕ್ಕೆ ಹೋಗಿದೆ ಅನ್ನುವಂಥದ್ದು. ಇಲ್ಲಿ ಈ ಒಟ್ಟಾರೆ ಪ್ರಕರಣದ ಪ್ರಹಸನದ ಮೂಲ ವ್ಯಕ್ತಿ ಅಥವಾ ಪ್ರಮುಖ ವ್ಯಕ್ತಿ ಯಾರು ಅಂತ ನಾನು ಹೇಳೋದಕ್ಕೆ ಹೊರಡ್ತಾ ಇದ್ದೀನಿ. ಅದು ಬಿ.ಕೆ. ಹರಿಪ್ರಸಾದ್, ಕಾಂಗ್ರೆಸ್ನ ಹಿರಿಯ ನಾಯಕ ಬಿ.ಕೆ. ಹರಿಪ್ರಸಾದ್ ಅನ್ನುವಂಥದ್ದು. ಹರಿಪ್ರಸಾದ್ ರವರ ವರ್ತನೆ ಮತ್ತು ಹರಿಪ್ರಸಾದ್ ರವರ ಚಲನೆ, ರಾಜಕಾರಣದ ನಡೀತಾ ಇರತಕ್ಕಂಥ ಒಂದು ದಾಳಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಕೆಲವೇ ವರ್ಷಗಳ ಹಿಂದಿನ ಮಾತು. ಈಗ ಸಿದ್ದರಾಮಯ್ಯನವರನ್ನ ಅಹಿಂದ ವರ್ಗದ ಬಹುದೊಡ್ಡ ನಾಯಕ ಅನ್ನುವಂಥ ಒಂದು ಮಾತು ಕೇಳಿ ಬರುತ್ತೆ. ರಾಜ್ಯದ ರಾಜಕಾರಣದಲ್ಲೂ ಅದು ಚರ್ಚೆ ಆಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿರ್ತಕ್ಕಂಥದ್ದು, ಹೌದಲ್ವಾ? ಆದರೆ ಕೆಲವೇ ವರ್ಷಗಳ ಹಿಂದೆ ಇದೇ ಬಿ.ಕೆ. ಹರಿಪ್ರಸಾದ್ ರವರು ಮತ್ತು ಸಿದ್ದರಾಮಯ್ಯನವರು ಕೂಡ ಒಂದು ರೀತಿಯ ವಿರೋಧಿಗಳಂತೆ ಭಾಸವಾಗ್ತಾ ಇದ್ರು. ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಹರಿಪ್ರಸಾದ್ ಅವರಿಗೆ ಆಗ್ತಾನೇ ಇರಲಿಲ್ಲ. ಹರಿಪ್ರಸಾದ್ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯ ದೊಡ್ಡ ಮಟ್ಟದ ತೀರ್ಮಾನಗಳನ್ನು ಅಥವಾ ಹರಿಪ್ರಸಾದ್ ಪರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ ಇರಲಿಲ್ಲ. ಹಾಗಾಗಿ ಹರಿಪ್ರಸಾದ್ ರವರು ಕೇಂದ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬಂದರೂ ಕೂಡ ಅಂತಹ ದೊಡ್ಡ ಮಟ್ಟದ ಹುದ್ದೆಗಳಾಗಲಿ ಆದ್ಯತೆಗಳಾಗಲಿ ಬಿ.ಕೆ. ಹರಿಪ್ರಸಾದ್ ರವರಿಗೆ ಸಿಕ್ಕಿರಲಿಲ್ಲ. ಇದಕ್ಕೆ ಕಾರಣ ಇಬ್ಬರೂ ಕೂಡ ಅಹಿಂದ ನಾಯಕರಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ರೀತಿಯ ಮೂಲ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥ ಹರಿಪ್ರಸಾದ್, ವಲಸೆ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನಡುವೆ ಇರ್ತಕ್ಕಂಥ ಒಂದು ರೀತಿಯ ಕಂದಕ ನಿರ್ಮಾಣ ಆಗಿತ್ತು. ಇದು ಕೂಡ ಕಾರಣ ಆಗಿತ್ತು. ಬೇರೆ ಬೇರೆ ಕಾರಣಗಳಿನ್ನೂ ನೂರಾರು ಇವೆ. ಆದರೆ ನಮ್ಮೆಲ್ಲರಿಗೂ ನಮ್ಮ ಕಣ್ಣೆದುರು ಬರೋ ಹಾಗೆ ಕೆಲವೇ ವರ್ಷಗಳ ಹಿಂದಿನವರೆಗೂ ಕೂಡ ಹರಿಪ್ರಸಾದ್, ಬಿ.ಕೆ. ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಬೇರೆ ಬೇರೆಯೇ ಆಗಿದ್ರು. ಒಂದು ರೀತಿಯ ರಾಜಕೀಯ ವಿರೋಧಿಗಳೇ ಆಗಿದ್ದರು. ಒಬ್ಬರನ್ನು ಒಬ್ಬರು ದೂಷಿಸುವಂಥವ್ರು, ದ್ವೇಷಿಸುವಂಥವ್ರು, ಜೊತೆಗೆ ಯಾವ ಮುಖ ಕೊಟ್ಟು ಮುಖ ಮಾತನಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ವಾ? ಆದರೆ ಇವತ್ತೇನಾಗಿದೆ? ಇವತ್ತು ನೋಡಿ, ಹಾಲಿನಲ್ಲಿ ಬೆಣ್ಣೆ ಸೇರಿಕೊಂಡಂತೆ ಇವತ್ತು ಸಿದ್ದರಾಮಯ್ಯನವರ ಜೊತೆ ಹರಿಪ್ರಸಾದ್ ಸೇರಿಕೊಂಡಿದ್ದಾರೆ. ಕಾರಣ ಏನು? ಹೇಗೆ ಈ ರೀತಿ ರಾಜಕೀಯದ ಪರಮ ವಿರೋಧಿಗಳಾಗಿರ್ತಕ್ಕಂಥ ಇಬ್ಬರು ನಾಯಕರು ಹೀಗೆ ಸೇರ್ಕೊಂಡು ಬಿಟ್ಟಿದ್ದಾರೆ? ಅದರಲ್ಲೂ ಪ್ರಮುಖವಾಗಿ ಹೇಗೆ ಬಿ.ಕೆ. ಹರಿಪ್ರಸಾದ್ ತಮ್ಮ ಇಡೀ ತಂತ್ರವನ್ನೇ ಬದಲಾಯಿಸಿ ತಮ್ಮ ವಿರೋಧ ಪಕ್ಷದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ವಿರೋಧ ಪಕ್ಷವಾಗಿ ನಿಂತಿರ್ತಕ್ಕಂಥ ಹರಿಪ್ರಸಾದ್ ಹೇಗೆ ಮತ್ತು ಯಾಕೆ ಸಿದ್ದರಾಮಯ್ಯನವರ ಜೊತೆ ಸೇರಿಕೊಂಡ್ರು ಅನ್ನುವಂಥದ್ದೇ ಅದು 2023ರ ಮಾತು. ಆಗಷ್ಟೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಬಹುಮತದೊಂದಿಗೆ ಸರ್ಕಾರಕ್ಕೆ ಮುಂದಾಗಿತ್ತು. ಆ ಹಂತದಲ್ಲಿ ರಾಜ್ಯ ವಿಧಾನ ಪರಿಷತ್ನಲ್ಲಿ ಆಡಳಿತ ಪಕ್ಷದ ನಾಯಕನ ಚುಕ್ಕಾಣಿ ಹಿಡಿಯೋದಕ್ಕೆ ನನಗೇ ಕೊಡಬೇಕು ಅನ್ನೋಂಥ ಹಠವನ್ನು, ಒಂದು ರೀತಿಯ ಹಠವನ್ನೇ ಬಿ.ಕೆ. ಹರಿಪ್ರಸಾದ್ ಹಿಡಿದು ಕೂತ್ಬಿಟ್ರು. ಆದರೆ ಸಿದ್ದರಾಮಯ್ಯನವರು ಸುತಾರಾಮದಕ್ಕೆ ತಯಾರಾಗಿರಲಿಲ್ಲ. ಅವರು ಕೊಡ್ಲೂ ಇಲ್ಲ. ತಮ್ಮದೇ ಆಪ್ತ ಆಗಿರ್ತಕ್ಕಂಥ ಬೋಸರಾಜು ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಆಡಳಿತ ಪಕ್ಷದ ನಾಯಕನ ಸ್ಥಾನವನ್ನು ಕಲ್ಪಿಸಿಕೊಟ್ಬಿಟ್ರು. ಇದರಿಂದ ತೀವ್ರ ಮುಜುಗರಕ್ಕೆ ಒಳಗಾದ, ತೀವ್ರ ಕೋಪಾವಿಷ್ಟರಾದ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಮೇಲೆ ಒಂದು ರೀತಿಯ ವಾಗ್ದಾಳಿಗಳನ್ನೇ ನಡೆಸೋದಕ್ಕೆ ಶುರುವಾದರು. ಅವರ ಅಹಿಂದ ಒಂದು ತತ್ವಗಳನ್ನೇ ಪ್ರಶ್ನಿಸುವಂಥ ಮಟ್ಟಕ್ಕೆ ಶುರುವಾದರು. ಇದರ ಹಿಂದೆನೂ ಕೂಡ ಹಲವಾರು ಬಾರಿ ಸಿದ್ದರಾಮಯ್ಯನವರು ಮತ್ತು ಹರಿಪ್ರಸಾದ್ ನಡುವೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು, ಅಂದರೆ ವಾಗ್ವಾದಗಳಾಗ್ತಾ ಇತ್ತು. ಆದರೆ ಯಾವಾಗ ವಿಧಾನ ಪರಿಷತ್ ಸ್ಥಾನದ, ಅದರಲ್ಲೂ ಕೂಡ ಆಡಳಿತ ಪಕ್ಷದ ನಾಯಕನ ಸ್ಥಾನದ ಚರ್ಚೆ ಬಂತೋ ಅವರನ್ನು ನೆಗ್ಲೆಕ್ಟ್ ಮಾಡಲಾಯಿತು ಹರಿಪ್ರಸಾದ್ ಅವರನ್ನ. ಅಲ್ಲಿಂದ ಇವರಿಬ್ಬರ ನಡುವಿನ ಕಂದಕ ಜಾಸ್ತಿ ಆಯಿತು. ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ.
ಯಾಕೆ ಸಿದ್ದರಾಮಯ್ಯನವರ ಪಾಳಯದಲ್ಲಿ ಹರಿಪ್ರಸಾದ್ ಗುರುತಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆ. ಯಾವಾಗಲೂ ದಲಿತ ಸಿಎಂ ಕೂಗು ಬಂದರೂ ಕೂಡ ಸಿದ್ದರಾಮಯ್ಯನವರ ಬಣದಿಂದ ಅಥವಾ ಅಹಿಂದ ನಾಯಕರ ಕೂಗು ಬಂದರೂ ಕೂಡ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ನಿಂತ್ಕೊಳ್ತಾ ಇದ್ದಾರೆ. ಇದಕ್ಕೆ ಕೇವಲ ಎರಡೇ ಮೊದಲನೆಯದಾಗಿ ಮೊನ್ನೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಬಂದ ನಂತರ ನವೆಂಬರ್ 14ಕ್ಕೆ ಹೋಗಿ 22-23ಕ್ಕೆ ಬಂದ ನಂತರ ಮೊದಲು ಅವರು ಕರೆದು ಭೇಟಿಯಾಗಿದ್ದು ರಾಜ್ಯದ ಯಾವ ನಾಯಕರನ್ನೂ ಅಲ್ಲ, ಪ್ರಿಯಾಂಕಾ ಖರ್ಗೆ ಮತ್ತು ಹರಿಪ್ರಸಾದ್ ಅವರನ್ನು, ಅದರಲ್ಲೂ ಹರಿಪ್ರಸಾದ್ ಜೊತೆಗೆ ಮೊದಲ ಭೇಟಿಯನ್ನು ಮಾಡಿದ್ರು ಅವರು. ಅಂದರೆ ಇಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಡಿ ಕೆ ಶಿವಕುಮಾರ್ ಅವ್ರನ್ನ ಕರೀತಾರೆ, ಸಿದ್ದರಾಮಯ್ಯನವ್ರನ್ನ ಕರೀತಾರೆ, ಸತೀಶ್ ಜಾರಕಿಹೊಳಿ ಅವ್ರನ್ನ ಕರೀತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರೀತಾರೆ, ಕೆ ಸಿ ವೇಣುಗೋಪಾಲ್ ಕರೀತಾರೆ. ಯಾರನ್ನೂ ಕರೀಲಿಲ್ಲ ರಾಹುಲ್ ಗಾಂಧಿ. ಕರೆದಿದ್ಯಾರಿಗೆ? ಬಿ ಕೆ ಹರಿಪ್ರಸಾದ್ ಅವರಿಗೆ. ಹರಿಪ್ರಸಾದ್ ಅವರು ಹೋಗಿ ರಾಹುಲ್ ಗಾಂಧಿ ಜೊತೆ ಬಹಳ ಮಹತ್ವದ ಮಾತುಕತೆಯನ್ನು ಆಡಿ ತಾವು ಏನೇನು ಹೇಳಬೇಕು, ಯಾರ ಪರವಾಗಿ ಏನೇನು ಬ್ಯಾಟಿಂಗ್ ಬೀಸಬೇಕು ಅನ್ನೋಂಥದ್ದನ್ನು ಬೀಸಿ ಬಂದುಬಿಟ್ರು. ಅಲ್ಲೂ ಕೂಡ ಮೂಲಗಳ ಪ್ರಕಾರ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರಿಗೆ ಜೈ ಎಂದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಕಾಂಗ್ರೆಸ್ ಮೂಲಗಳಿಂದಲೇ ಕೇಳಿ ಬರ್ತಾ ಇದೆ. ಇದು ಮೊದಲನೇ ಕಾರಣ. ಎರಡನೇದು, ಈಗಾಗಲೇ ನಿನ್ನೆಯ ಮಂಗಳೂರಿನ ಕಾರ್ಯಕ್ರಮದಲ್ಲೂ ಕೂಡ ಇಡೀ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯಮಯ ಮತ್ತು ಹರಿಪ್ರಸಾದ್ ಮಯವಾಗಿತ್ತು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಹರಿಪ್ರಸಾದ್, ಮುಖ್ಯ ಅತಿಥಿಯಾಗಿ ಹೋದವರು ಸಿದ್ದರಾಮಯ್ಯ. ಗಳಸ್ಯ ಕಂಠಸ್ಯವಾಗಿತ್ತು ಅವರ ಸ್ನೇಹ ಆಗಿಬಿಟ್ಟಿದೆ. ಜೊತೆಗೆ ವೇಣುಗೋಪಾಲ್ ಜೊತೆಗೆ ಪ್ರತ್ಯೇಕ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದವರು ಹರಿಪ್ರಸಾದ್ ಸಿದ್ದರಾಮಯ್ಯನವರ ಪರವಾಗಿ. ಆಯ್ತಾ? ನಿನ್ನೆ ಸಂಜೆ ಏನಾಯಿತು? ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ರು. ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಚಾಣಾಕ್ಷತೆಗಳನ್ನು ಅವರು ಪ್ರದರ್ಶಿಸೋದಕ್ಕೆ, ತಂತ್ರಗಳನ್ನು ಬಳಸೋದಕ್ಕೆ ಡೆಲ್ಲಿಗೆ ಹಾರಿ ಅಲ್ಲಿ ಹೈಕಮಾಂಡ್ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಕೆಲಸ ಮಾಡಿದ್ರು. ಏನಾಯಿತು ಪರಿಣಾಮ? ಇವತ್ತು ಬೆಳಿಗ್ಗೆ ಸ್ವತಃ ಮತ್ತೆ ಹಿಂದ ನಾಯಕರು 3 ಜನ ಸೇರ್ಕೊಂಡಿದ್ದಾರೆ. ಯಾರು? ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಇದೇ ಬಿ ಕೆ ಹರಿಪ್ರಸಾದ್ ಅವರು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡಿ, ಅದರ ಪರಿಣಾಮ ಏನಾಯಿತು? ಆ ಮೀಟಿಂಗಿನ ಪರಿಣಾಮ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರ ತಂತ್ರಗಳಿಗೆ ಪ್ರತಿತಂತ್ರಗಳನ್ನು ಹೆಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೀಟಿಂಗ್ ಮಾಡಿ ಈಗ ಹರಿಪ್ರಸಾದ್ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಳನ್ನು ಹೆಣೆಯುವಂಥದ್ದು, ಡಿ ಕೆ ಶಿವಕುಮಾರ್ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಆಡುವಂಥದ್ದು ಮತ್ತು ಸಿದ್ದರಾಮಯ್ಯ ಹೇಗೆ ಪ್ರಮುಖ ಮತ್ತು ಮುಖ್ಯ ಅನ್ನುವಂಥದ್ದನ್ನು ಹರಿಪ್ರಸಾದ್ ಇಡೋದಕ್ಕೆ ಹೊರಟಿದ್ದಾರೆ. ಇದು ಹರಿಪ್ರಸಾದ್ ಹೇಗೆ ಸಿದ್ದರಾಮಯ್ಯ ಹಾಗಾದರೆ ವೀಕ್ಷಕರೇ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಮನ್ ಆಗಿ ನನ್ನಲ್ಲಿ ಹುಟ್ಕೊಂಡ ಹಾಗೆ ಹುಟ್ಕೋಬಹುದು. ಯಾಕೆ ಸಿದ್ದರಾಮಯ್ಯನವರ ಕಡು ವಿರೋಧಿಯಾಗಿದ್ದ ಹರಿಪ್ರಸಾದ್ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂತಂದರೆ ಬಹಳ ಸರಳವಾಗಿ ಅರ್ಥ ಆಗುವಂಥ ಒಂದು ಉತ್ತರ ಏನು ಅಂತಂದರೆ ಅದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್. ಈಗ ಸಂಪುಟ ಪುನಾರಚನೆ ಆಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಹರಿಪ್ರಸಾದ್ ಸಚಿವ ಸಂಪುಟದಲ್ಲಿ ಸೇರ್ಕೊಳ್ಳುವಂಥ ಪ್ರಮುಖ ಆಕಾಂಕ್ಷಿ. ಹಾಗಾದರೆ ಡಿ ಕೆ ಶಿವಕುಮಾರ್ ಜೊತೆಗೆ ಸೇರ್ಕೋಬೋದಾಗಿತ್ತಲ್ಲ. ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು, ಹರಿಪ್ರಸಾದ್ ಕೂಡ ಡಿ ಕೆ ಶಿವಕುಮಾರ್ಗಿಂತ ಮೊದಲಿನ ಮೂಲ ಕಾಂಗ್ರೆಸ್ಸಿಗರು, ಅದರಲ್ಲೂ ಹೈಕಮಾಂಡ್ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ತನ್ನ ಒಂದು ಚಾರ್ಮನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕರು ಬಂದು ಈ ಸಿದ್ದರಾಮಯ್ಯನವ್ರ ಜೊತೆಗೆ ಯಾಕೆ ಸೇರ್ಕೊಂಡ್ರು ಅಂತ ನಿಮಗೆ ಅನ್ನಿಸಬಹುದು. ಟ್ವಿಸ್ಟ್ ಇರೋದೇ ಇಲ್ಲಿ. ಏನು 2023ರಲ್ಲಿ ಹರಿಪ್ರಸಾದ್ ಸಚಿವ ಸ್ಥಾನಕ್ಕೂ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡಿದ್ರು. ಆ ಹಂತದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಮಧು ಬಂಗಾರಪ್ಪನವರಿಗೆ ಮಂತ್ರಿಗಿರಿಯನ್ನು ಕೊಡೋದ್ರ ಮೂಲಕ ಹರಿಪ್ರಸಾದ್ ಅವರಿಗೆ ಮಂತ್ರಿಗಿರಿಯನ್ನು ತಪ್ಪಿಸಿದ್ರು ಅನ್ನುವಂಥ ಒಂದು ಆರೋಪ, ಅಸಮಾಧಾನ ಡಿ ಕೆ ಶಿವಕುಮಾರ್ ಮೇಲೆ ಹರಿಪ್ರಸಾದ್ಗೆ ಇದೆ ಅನ್ನುವಂಥ ಮಾಹಿತಿ ಈಗ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಮೂಲಗಳಿಂದ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮಧು ಬಂಗಾರಪ್ಪನವರಿಗೆ ಮಿನಿಸ್ಟ್ರಿಗಿರಿ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗುರುಗಳಾಗಿರ್ತಕ್ಕಂಥ ಎಸ್ ಬಂಗಾರಪ್ಪನವರ ಋಣ ಸಂದಾಯ ಮಾಡಬೇಕಿತ್ತಲ್ವಾ. ಹಾಗಾಗಿ ಮಧು ಬಂಗಾರಪ್ಪನವರಿಗೆ, ಅದರಲ್ಲೂ ಕನ್ನಡದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒತ್ತಾಸೆಯ ಮೇಲೆ, ಗೀತಾ ಶಿವರಾಜ್ ಕುಮಾರ್ ಅವರ ಒತ್ತಾಸೆಯ ಮೇಲೆ ಬಂಗಾರಪ್ಪನವರ ಋಣ ಸಂದಾಯ ಮಾಡಲಿಕ್ಕೆ ಮಧು ಬಂಗಾರಪ್ಪನವರಿಗೆ ಮಂತ್ರಿಗಿರಿಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ಹರಿಪ್ರಸಾದ್ ಅವರನ್ನು ದೂರ ಇಟ್ಟರು ಅನ್ನುವಂಥದ್ದು ಆ ಒಂದು ಬೇಜಾರು, ಬೇಸರ ಹರಿಪ್ರಸಾದ್ ಅವರಲ್ಲಿತ್ತು. ಈಗ ಸಮಯ ಬಂದಿದೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ದು. ಈ ಪುನಾರಚನೆಯ ಸಂದರ್ಭದಲ್ಲಿ ಅವರು ಸಿದ್ದರಾಮಯ್ಯನವರ ಒಂದು ಬಣಕ್ಕೆ ಹಾರಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಅದೇ ಬೇಕಿತ್ತು. ಹರಿಪ್ರಸಾದ್ ಅಂತ ನನ್ನ ಅಂದರೆ ಬೌದ್ಧಿಕ ಅಥವಾ ಸಿದ್ಧಾಂತದ ವಿರೋಧಿಯಾಗಿರ್ತಕ್ಕಂಥ ಹರಿಪ್ರಸಾದ್ ನನ್ನ ಜೊತೆಗೆ ಸೇರಿಕೊಂಡ್ರೆ ನನಗಿನ್ನೂ ಶಕ್ತಿ ಬರುತ್ತೆ ಅನ್ನುವಂಥ ಆಟವನ್ನು ಆಡಿರ್ತಕ್ಕಂಥ ಹರಿಪ್ರಸಾದ್ ರವರು ಈಗ ಈ ಒಂದು ಕಾರ್ಯಯೋಜನೆಗೆ ಮುಂದಾಗಿದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪರವಾದ ಲಾಬಿಯನ್ನು ಮಾಡಲಿಕ್ಕೆ ಹರಿಪ್ರಸಾದ್ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ರಾಜ್ಯ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬಂದಿದೆ.
ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಸಿದ್ದರಾಮಯ್ಯನವರ ವಿರೋಧಿಯಾಗಿದ್ದ BK ಹರಿಪ್ರಸಾದ್ ರವರು ಈಗ ಸಿದ್ದರಾಮಯ್ಯನವರ ಜೊತೆಗೆ ಸೇರಿಕೊಂಡು ಅವರ ಪರವಾಗಿ ಅವರ ಬೆನ್ನಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥ ಒಂದು ನೋಟದ ಹಿಂದಿನ ಒಂದು ಒಳನೋಟಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.